ನಮಸ್ಕಾರ ರೈತ ಬಂಧುಗಳೇ, ನಮ್ಮ ಅಗ್ರಿ ಸ್ಟಾರ್ಟ್ಅಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನೆಲ್ನ ಉದ್ದೇಶ ಏನಪ್ಪಾ ಅಂತಂದ್ರೆ 1,00,000 ರೈತರಿಗೆ ಬೀಜದಿಂದ ಮಾರಾಟದವರೆಗೆ ಮಾಹಿತಿಯನ್ನ ಕೊಡಬೇಕು. ಯಾವ ಬೀಜ, ಗೊಬ್ಬರ, ಬೆಳೆ ನಿರ್ವಹಣೆ ಹೇಗೆ ಮಾಡಬೇಕು, ಮತ್ತೆ ಸರ್ಕಾರದ ಯೋಜನೆಗಳನ್ನ ಹೇಗೆ ಪಡೆದುಕೊಳ್ಬೇಕು. ಕೊನೆಯದಾಗಿ ರೈತರು ತಾವು ಬೆಳೆದ ಬೆಳೆಯನ್ನ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದಾಗ ಸರ್ಕಾರದ ಮೇಲೆ ಒತ್ತಡ ಹಾಕುವ ಬದಲು ಹೇಗೆ ಮಾರುಕಟ್ಟೆ ಮಾಡಬೇಕು. ಸೊ ಈ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದ್ರೆ ಇವತ್ತಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಇವತ್ತು ನಾವು ರೈತರು ಪ್ರತಿದಿನ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಹೊಲದಲ್ಲಿ. ಸೊ ಆದ್ರೆ ಬೆಳೆ ಬಂದಾಗ ಏನಾಗುತ್ತೆ, ಬೆಲೆ ಇರಲ್ಲ. ಸೊ ಇದರಿಂದ ಏನಾಗುತ್ತೆ, ನಮಗೆ ಲಾಸ್ ಆಗುತ್ತೆ. ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡುತ್ತೆ, ಆದ್ರೆ ನಮಗೆ ಸರಿಯಾದ ಸಮಯದಲ್ಲಿ ಅದು ಸಿಗ್ತಾ ಇದೆಯಾ? ರೈತರಿಗೆ ಸರ್ಕಾರದ ಬೆಂಬಲ ಬೆಲೆ ಸಿಗ್ತಾ ಇದೆಯಾ? ಇಲ್ಲ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು? ನಮ್ಮ ರೈತರ ದೊಡ್ಡ ತಪ್ಪು ಯಾವುದಪ್ಪ ಅಂತಂದ್ರೆ, ಇಲ್ಲಿ ನಮ್ಮ ಸಮಸ್ಯೆ ಏನು ಗೊತ್ತಾ, ಸರಿಯಾದಂತಹ ಖರೀದಿ ಕೇಂದ್ರಗಳು ಇಲ್ಲ, ಮಿಡಲ್ ಮ್ಯಾನ್ ಕಂಟ್ರೋಲ್ ಆಗಿದೆ. ಸೊ ರೈತರಿಗೆ ಸರಿಯಾದಂತಹ ಮಾರುಕಟ್ಟೆ ಮಾಹಿತಿ ಇಲ್ಲ. ಸೊ ಆದ್ರಿಂದ ನಾವು ಬೆಳೆದ ಬೆಳೆಯನ್ನ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತೇವೆ. ಇದರಿಂದ ಏನಾಗುತ್ತೆ, ಲಾಸ್ ಆಗುತ್ತೆ. ಒಂದೊಂದ್ಸರ್ತಿ ಏನಾಗುತ್ತೆ, ರೈತನಿಗೂ ಕೂಡ ತಾನು ಬೆಳೆದಂತ ಬೆಳೆಯನ್ನ ಕಟಾವು ಮಾಡ್ಲಿಕ್ಕೆ ಕೂಡ ಹಣ ಇರಲ್ಲ, ಅಷ್ಟು ಕಷ್ಟ ಆಗುತ್ತೆ ರೈತನಿಗೆ. ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ, ಒಂದು ತಿಂಗಳಿಂದ ನೋಡ್ತಾ ಇದ್ದೀವಿ, ಯುದ್ಧದ ಪರಿಣಾಮದಿಂದಾಗಿ ರೈತರು ಬೆಳೆದಂತ ಟೊಮೊಟೊ ಆಗಿರ್ಬೋದು, ಎಲೆಕೋಸು ಆಗಿರ್ಬೋದು, ಸೊ ತಾವು ಬೆಳೆದಂತ ಬೆಳೆಯನ್ನ ಹೊಲದಲ್ಲೇ ಬಿಡುವಂತ ಪರಿಸ್ಥಿತಿ ಬಂದಿದೆ. ಸೊ ಹೀಗಾದಾಗ ಏನ್ ಮಾಡ್ಬೇಕು ರೈತರು? ಸರ್ಕಾರದ ಮೇಲೆ ಒತ್ತಡ ಹಾಕುವಂತ ಸಂದರ್ಭ ಬರುತ್ತೆ, ಬೆಂಬಲ ಬೆಲೆ ಕೊಡ್ರಿ ಅಂತ ಅಂದ್ರು. ಸೊ ಸರ್ಕಾರ ಕೆಲವೊಂದು ಬೆಳೆಗೆ ಬೆಂಬಲ ಬೆಲೆ ಕೊಟ್ಟಾಗ ಆ ಬೆಂಬಲ ಬೆಲೆಗೆ ಸರಿಯಾದಂತ ಮಾರ್ಗದರ್ಶನ ಎಲ್ಲಿ ಸಿಕ್ಕತಿ? ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು ಕೂಡ ಸರಿಯಾದಂತಹ ವಿಧಾನ ಸಿಕ್ಕಿದೆಯಾ ರೈತರಿಗೆ? ಇವತ್ತು ನೋಡ್ತಾ ಇದೀವಿ, ಒಂದು ನ್ಯೂಸ್ ಪೇಪರ್ ನೋಡ್ತಾ ಇದ್ದೀನಿ, ಯಾವ್ದು ಸಿರಿಧಾನ್ಯಗಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದಾಗ ಇನ್ನೂ ಕೂಡ ಸರ್ಕಾರದವರು ಆ ಸಿರಿಧಾನ್ಯಗಳನ್ನ ಖರೀದಿ ಮಾಡಿಲ್ಲ. ಸೊ ಹಾಗಾದ್ರೆ ಬರೀ ಸರ್ಕಾರದ ಬೆಂಬಲ ಬೆಲೆಗಳು ಏನಾಗ್ತಾ ಇದಾವೆ, ಬರೀ ಕಾಗದ ಪತ್ರಗಳಲ್ಲಿ ಮಾತ್ರ ಉಳ್ತಾ ಇದ್ದಾವೆ, ಸರಿಯಾದ ರೈತರಿಗೆ ಅದರ ಪ್ರಯೋಜನ ಆಗ್ತಾ ಇಲ್ಲ. ಹಾಗಾದ್ರೆ ನಮ್ಮ ರೈತರು ಏನ್ ಮಾಡ್ಬೇಕು? ಸರ್ಕಾರದ ಮೇಲೆ ಡಿಪೆಂಡ್ ಆಗೋದನ್ನ ಕಡಿಮೆ ಮಾಡಬೇಕು. ನಾವೇ ಒಂದು ಮಾರುಕಟ್ಟೆ ಮಾರಾಟದ ದಾರಿಯನ್ನ ಹುಡುಕ್ಬೇಕು. ಸೊ ಹಾಗಾದ್ರೆ ನೀವು ಮಾಡಬೇಕಾದಂತ 5 ಮುಖ್ಯ ಟಿಪ್ಸ್ಗಳನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಹಾಗಾದ್ರೆ ಇಂಥ ಸಮಯದಲ್ಲಿ ನಮ್ಮ ರೈತರಿಗೆ ಕಷ್ಟ ತಪ್ಪಿದ್ದಿಲ್ಲ, ಆದ್ರೂ ಕೂಡ ರೈತರು ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ, ಲಾಭ ಬರಬೇಕು ಅಂತ. ಸೊ ಹಾಗಾದ್ರೆ ಈ 5 ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಖಂಡಿತವಾಗಿಯೂ ನಾವು ಬೆಲೆ ಇಲ್ಲದಾಗ, ಸರ್ಕಾರ ಕೂಡ ನಮಗೆ ಸರಿಯಾದಂತ ಬೆಂಬಲ ಬೆಲೆ ಕೊಡದೇ ಇದ್ದಾಗ ಕೂಡ ನಾವು ನಮ್ಮ ಬೆಳೆಯನ್ನ ಹೇಗೆ ಮಾರಾಟ ಮಾಡಬೇಕು ಅನ್ನೋದನ್ನ ನಾನು ಈ 5 ಟಿಪ್ಸ್ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಆ 5 ಟಿಪ್ಸ್ಗಳು ಯಾವಪ್ಪ ಅಂತಂದ್ರೆ, ಮೊದಲನೇದಾಗಿ ಬಂದ್ಬಿಟ್ಟು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡಿ. ಸೊ ಮಧ್ಯವರ್ತಿಗಳನ್ನ ತಪ್ಪಿಸಿ ನಮ್ಮ ಬೆಳೆಯನ್ನ, ನಾವು ಯಾವುದೇ ಬೆಳೆಯನ್ನ ಬೆಳೆದ್ರು ಕೂಡ ಅದನ್ನ ನಾವು ಡೈರೆಕ್ಟ್ ಆಗಿ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡಿ. ಸೊ ಇವತ್ತು ಸಾಕಷ್ಟು ಟೆಕ್ನಾಲಜಿ ಮುಂದುವರೆದಿದೆ. ಇವತ್ತು ನಮ್ಮ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಮೊಬೈಲ್ ಅಲ್ಲಿ ಇರುವಂತಹ ವಾಟ್ಸ್ಆಪ್ ಆಗಿರ್ಬೋದು, ಮತ್ತೆ ಸರ್ಕಾರದಂತ ಕೆಲವೊಂದಿಷ್ಟು ವೆಬ್ಸೈಟ್ಗಳಾದ ONDC ಆಗಿರ್ಬೋದು, ಜಮ್ ಆಗಿರ್ಬೋದು, ಇವುಗಳನ್ನ ನಾವು ಕಡಿಮೆ ಸಮಯದಲ್ಲಿ ಫ್ರೀ ಆಗಿ ಬಳಸಿಕೊಂಡು ನೇರವಾಗಿ ನಾವು ಗ್ರಾಹಕರಿಗೆ ಮಾರಾಟ ಮಾಡಬಹುದು. ಸೊ ಇದಕ್ಕೆ ಡೈರೆಕ್ಟ್ ಮಾರ್ಕೆಟಿಂಗ್ ಅಂತಾರೆ. ಸೊ ಇದನ್ನ ನಾವು ಕಲಿಬೇಕು ರೈತರು. ಸೊ ಎರಡನೇದಾಗಿ ಬಂದ್ಬಿಟ್ಟು, ನಾವು ಬೆಳೆದಂತ ಬೆಳೆಯನ್ನ ಹಾಗೆ ಮಾರಾಟ ಮಾಡುವ ಬದಲು ನಮ್ಮ ಬೆಳೆಯನ್ನ ಮೌಲ್ಯವರ್ಧನೆ ಮಾಡಿ. ಇವತ್ತು ಮೌಲ್ಯವರ್ಧನೆಗೆ ಬಹಳನೇ ಹೆಚ್ಚಿಗೆ ವ್ಯಾಲ್ಯೂ ಇದೆ. ನಮ್ಮ ಬೆಳೆಗಳನ್ನು ನಾವು ಮೌಲ್ಯವರ್ಧನೆಯನ್ನ ಮಾಡಿ ಆನ್ಲೈನ್ ಮಾರ್ಕೆಟಿಂಗ್ ಮಾಡಿ, ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡಿ. ಸೊ ಇದರಿಂದ ನಮಗೆ ಲಾಭ 1ರಿಂದ 2 ಪಟ್ಟು ಹೆಚ್ಚಾಗುತ್ತೆ. ನಾ ರೈತರಿಗೆ ಹೇಳೋದಿಷ್ಟೇ, ನಿಮ್ಮ ಉತ್ಪನ್ನಗಳನ್ನ ನೀವೇ ಮಾರಾಟ ಮಾಡೋದನ್ನ ಕಲಿಯಿರಿ. ಸೊ 3ನೇ ಪಾಯಿಂಟ್ ಬಂದ್ಬಿಟ್ಟು, ಗ್ರೂಪ್ ಫಾರ್ಮಿಂಗ್ ಮಾಡಿ. ಒಬ್ಬರೇ ರೈತರು ಮಾರಾಟ ಮಾಡುವ ಬದಲು ಒಂದು 10ರಿಂದ 20 ಜನ ರೈತರು ಗ್ರೂಪ್ ಅನ್ನ ಮಾಡಿ ನಿಮ್ಮ ಬೆಳೆಯನ್ನ ಒಟ್ಟೊಟ್ಟಾಗಿ ಮಾರಾಟ ಮಾಡೋದನ್ನ ಕಲಿಯಿರಿ. ಇದರಿಂದ ಏನಾಗುತ್ತೆ, ದೊಡ್ಡ ದೊಡ್ಡ ಕಂಪನಿಯವರು, ಬೈಯರ್ಸ್ಗಳು ನಿಮಗೆ ನಿಮ್ಮ ಹತ್ರ ಬೆಳೆ ತೆಗೆದುಕೊಳ್ಳಕ್ಕೆ ಬರ್ತಾರೆ. ಇದರಿಂದ ಏನಾಗುತ್ತೆ, ನಾವು
ಬೆಲೆಯನ್ನು ಕೂಡ ಹೆಚ್ಚು ಮಾಡ್ಕೋಬಹುದು. ಸೊ 4ನೇ ಪಾಯಿಂಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಪಾಯಿಂಟ್ ಇದು ಯಾವ್ದಪ್ಪ ಅಂತಂದ್ರೆ ಕ್ರಾಪ್ ಪ್ಲಾನಿಂಗ್. ನಮ್ಮ ರೈತರು ಎಲ್ಲಿ ತಪ್ಪು ಮಾಡ್ತಾರೆ ಅಂದ್ರೆ ಸರಿಯಾದಂತ ಸಮಯದಲ್ಲಿ ಯಾವ ಬೆಳೆಯನ್ನ ಹಾಕಬೇಕು ಮತ್ತೆ ಸರಿಯಾದ ಕ್ರಾಪ್ ಪ್ಲಾನಿಂಗ್ ಇರೋದಿಲ್ಲ. ಸೊ ಇಲ್ಲಿ ನಮ್ಮ ರೈತರು ಬಹಳನೇ ತಪ್ಪು ಮಾಡ್ತಾರೆ. ಎಲ್ಲರೂ ಕೂಡ ಒಂದೇ ಬೆಳೆಯನ್ನ ಹಾಕೋದು, ಇದರಿಂದ ಏನಾಗುತ್ತೆ ಅಂದ್ರೆ ಹೆಚ್ಚು ಸಪ್ಲೈ ಆಗುತ್ತೆ, ಮಾರ್ಕೆಟ್ ಡಿಮಾಂಡ್ ಕಡಿಮೆ ಆಗಿರುತ್ತೆ, ಇದರಿಂದ ಕೂಡ ಬೆಲೆ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಮಾರುಕಟ್ಟೆಯನ್ನ ನೋಡಿಕೊಂಡು ಮಾರುಕಟ್ಟೆಯಲ್ಲಿ ಯಾವ ಬೆಳೆಗೆ ಬೆಲೆ ಇದೆ, ಯಾವ ಉತ್ಪನ್ನಕ್ಕೆ ಬೆಲೆ ಇದೆ ಅನ್ನೋದನ್ನ ನೋಡಿಕೊಂಡು ಮಾರುಕಟ್ಟೆ ಡಿಮ್ಯಾಂಡ್ ನೋಡಿಕೊಂಡು ನಮ್ಮ ಹೊಲದಲ್ಲಿ ನಾವು ಕ್ರಾಪ್ ಪ್ಲಾನಿಂಗ್ ಮಾಡಿದ್ರೆ ನಮಗೆ ಲಾಭ ಖಂಡಿತ ಇರುತ್ತೆ. ಸೊ ಹಾಗಾದ್ರೆ ಸ್ನೇಹಿತರೆ, ರೈತ ಬಾಂಧವರೇ, ನಿಮಗೆ ಏನಾದ್ರು ನಿಮ್ಮ ಒಂದು ಕ್ರಾಪ್ ಪ್ಲಾನಿಂಗ್ ಬಗ್ಗೆ ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ನಮ್ಮ ಚಾನೆಲ್ ನಿಮಗೆ ಖಂಡಿತ ಸಹಾಯ ಮಾಡುತ್ತೆ. ನಾನು ಇರೋದೇ ನಮ್ಮ ರೈತರಿಗೆ ಬೀಜದಿಂದ ಹಿಡಿದು ಮಾರಾಟದವರೆಗೆ ಒಂದು ಮಾಹಿತಿಯನ್ನ ಕೊಡಬೇಕು ಅಂತ. ಇವತ್ತು ನಾವೇನು ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ, ರೈತರು ಬೆಳೆಯನ್ನ ಬೆಳಿತೀವಿ, ಕಷ್ಟಪಟ್ಟು ದುಡಿತೀವಿ, ಬೆಳೆ ಬಂದಾಗ ಕೊನೆಗೆ ಬೆಲೆ ಸಿಗಲ್ಲ, ಸರ್ಕಾರದ ಮುಂದೆ ಹೋದಾಗ ನಮಗೆ ಸರಿಯಾಗಿ ಸ್ಪಂದನೆ ಸಿಗಲ್ಲ, ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು ಕೂಡ ಸರಿಯಾದ ಸಮಯದಲ್ಲಿ ನಮಗೆ ಹಣ ಬರಲ್ಲ, ನಮ್ಮ ವಸ್ತುಗಳನ್ನ ಸರಿಯಾಗಿ ತೆಗೆದುಕೊಳ್ಳಂಗಿಲ್ಲ, ಸರಿಯಾದ ಮಾರುಕಟ್ಟೆ ಕೇಂದ್ರಗಳಿರಲ್ಲ. ಸೊ ಇಂತಹ ಸಮಯದೊಳಗೆ ನಮ್ಮ ರೈತರಿಗೆ ಕಷ್ಟ ಆಗೋದು ಸಹಜ. ಇದರಿಂದ ಏನ್ ಮಾಡ್ಬೇಕು, ನಾವೇ ಒಂದು ಮಾರುಕಟ್ಟೆಯನ್ನ ಸೃಷ್ಟಿ ಮಾಡಬೇಕು. ಈ ಒಂದು ಮಾಹಿತಿಯನ್ನ ನಿಮಗೆ ಬೇಕಾದ್ರೆ ನಮ್ಮ ಚಾನೆಲ್ ಖಂಡಿತವಾಗಿ ನಮಗೆ ಸಹಾಯ ಮಾಡುತ್ತೆ. ನಮ್ಮ ರೈತ ಬಾಂಧವರೇ, ಕುಗ್ಗಬೇಡಿ, ಹೆದರಬೇಡಿ. ನಿಮ್ಮ ಬೆಳೆ ಬಂದಾಗ ಬೆಲೆ ಕಡಿಮೆ ಆಗೋದು ಸಹಜ. ಯಾಕಪ್ಪ ಅಂತಂದ್ರೆ ನಾವು ಹವಾಮಾನವಾಗ್ಲಿ, ಬೆಲೆ ಏರಿಳಿತ ಆಗಲಿ, ಮತ್ತೆ ರೋಗ ಕೀಟಗಳಾಗಲಿ ಇವುಗಳನ್ನ ನಾವು ನಿಯಂತ್ರಣ ಮಾಡಕ್ಕೆ ಬರಂಗಿಲ್ಲ. ಇದು ಯಾವಾಗಲೂ ಅಸಾಧ್ಯವಾದ ಮಾತು. ನಮ್ಮ ಕೈಯಲ್ಲಿ ಏನಿರ್ಬೇಕಂದ್ರೆ ನಮ್ಮ ಕೈಯಲ್ಲಿ ಒಂದು ಪ್ರಾಡಕ್ಟ್ ಇದೆ, ಒಂದು ಪ್ಲಾನ್ ಇರಬೇಕು. ಸೊ ಇವೆರಡು ಕೂಡ ಇದ್ರೆ ನಮ್ಮ ರೈತರು ಸಾಕಷ್ಟು ಲಾಭಗಳನ್ನ ಮಾಡ್ಕೋಬಹುದು. ಸರಿಯಾಗಿ ಒಂದು ಪ್ರಾಡಕ್ಟ್ ಮತ್ತೆ ಪ್ಲಾನ್ ಇದ್ರೆ ಖಂಡಿತವಾಗಿಯೂ ನಾವು ಕೃಷಿಯಲ್ಲಿ ಲಾಭವನ್ನ ಮಾಡ್ಕೋಬಹುದು. ಸೊ ಹಾಗಾದ್ರೆ ನಾವು ಸರಿಯಾಗಿ ಪ್ಲಾನ್ ಅನ್ನ ಮಾಡಬೇಕು, ಯಾವ ಬೆಳೆಯನ್ನ ಹಾಕಬೇಕು, ಅದನ್ನ ಹೇಗೆ ಮಾರಾಟ ಮಾಡ್ಬೇಕು ಅನ್ನೋದು ಪ್ಲಾನ್ ಕೂಡ ಮಾಡಬೇಕು. ಇದು ಇದ್ದಾಗ ಮಾತ್ರ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ, ಸರ್ಕಾರದ ಮೇಲೆ ಡಿಪೆಂಡ್ ಆಗದೆ ನಮ್ಮ ವಸ್ತುಗಳನ್ನ ನಾವೇ ಮಾರಾಟ ಮಾಡಿ ಉತ್ತಮ ಆದಾಯವನ್ನ ಪಡೆದುಕೊಳ್ಳಬಹುದು. ಸರ್ ಸ್ನೇಹಿತರೆ, ನೋಡಿ, ನಾವು ಬೆಳೆ ಬೆಳೆಯೋದಂದ್ರೆ ಅಷ್ಟೇ ಅಲ್ಲ, ಅದನ್ನ ಮಾರಾಟ ಮಾಡೋದನ್ನು ಕೂಡ ನಾವು ಕಲಿಬೇಕು. ನಮ್ಮ ರೈತರು ಸಾಕಷ್ಟು ತಪ್ಪು ಮಾಡ್ತಾ ಇದ್ದಾರೆ ಇಲ್ಲಿ. ನಿಮ್ಮ ಬೆಳೆಯನ್ನ ನೀವೇ ಮಾರಾಟ ಮಾಡೋದನ್ನ ಕಲಿಯಿರಿ. ಅದಕ್ಕೆ ಸಂಬಂಧಪಟ್ಟ ಏನಾದರೂ ಮಾಹಿತಿ ಬೇಕಿದ್ರೆ ನಮ್ಮ ಚಾನೆಲ್ ನಮಗೆ ಖಂಡಿತ ಸಹಾಯ ಮಾಡುತ್ತೆ. ನಿಮಗೆ ಎಲ್ಲಿ ತೊಂದರೆ ಆಗ್ತಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಯಾವುದೇ ಒಂದು ಬೆಳೆಯನ್ನ ಮಾರಾಟ ಮಾಡೋದು ಹೇಗೆ, ಅದಕ್ಕೆ ಹೇಗೆ ಅಪ್ರೋಚ್ ಮಾಡಬೇಕು, ಎಲ್ಲಿ ಮಾರಾಟ ಮಾಡಬೇಕು, ಹೇಗೆ ಮಾರಾಟ ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾದಂತ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರೈತ ಬಾಂಧವರೇ, ಈ ಮಾಹಿತಿ ನಿಮಗೆ ಇಷ್ಟ ಆಯ್ತಂದ್ರೆ ಶೇರ್ ಮಾಡಿ. ಮತ್ತೆ ಇನ್ನಷ್ಟು ಕೃಷಿ ಮಾಹಿತಿ ಬೇಕಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮಗೇನಾದ್ರೂ ನಿಮ್ಮ ಕೃಷಿಯಲ್ಲಿ ಆದಂತ ಅನುಭವಗಳಿದ್ರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಇದೆಷ್ಟು ಇವತ್ತಿನ ಮಾಹಿತಿಯಾಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಮತ್ತಷ್ಟು ಮಾಹಿತಿಯೊಂದಿಗೆ. ಧನ್ಯವಾದಗಳು ಸ್ನೇಹಿತರೆ.